ಮಜಾ ಮಾಡ್ಬೇಕು ಅಷ್ಟೇ ಗೈಸ್. ಇರೋದೊಂದು ಜೀವನ ಗೈಸ್. ಅಲ್ಲ ಕಾಡಿಗೆ ಸಿಂಹ ಬಂದಿದೆ ಅಂತಾರೆ, ಬಂದು ನೋಡಿದ್ರೆ ಹಂದಿ. ಹಂದಿ ಅಲ್ಲ, ಕಾಡಂದಿ. ನೋಡಿ ನೋಡಿ ಹೊಸ ಫೋನು. ಅಣ್ಣ ಇವನ್ ಕೂದಲು ಒಂಚೂರು ಕಟ್ ಮಾಡ್ಬಿಡಿ ಅಣ್ಣ. ನಮ್ಮ ಜಿರಾಫ್ ಹೈಟ್ ಎಷ್ಟು ಹೇಳು? ಜಿರಾಫೆ ಹೈಟಾ? ಇದು ಮೊಟ್ಟೆ ಯಾವ ಕಲರ್ ಇರುತ್ತೆ ಗೊತ್ತಾ? ಯಾವ ಕಲರು? ನಿನ್ ಮಕ್ಕ ಹೇಳು ಕರೆಕ್ಟ್ ಆಗಿ ಗೆಸ್ ಮಾಡು. ಅದು ಮೊಟ್ಟೆನೇ ಹಾಕಲ್ಲ. ಸೂಪರ್ ಆಗಿದೆ. ದುಷ್ಟು ಎರಡನೇ ಭಾಗ ವೇಟ್ ಮಾಡ್ಬೇಕು ನಾವು. ಆದ್ರೆ ಇವನ್ ಬಂದಿರೋದು ಗ್ರೇಟು ಗೈಸ್. ಇವತ್ತಿಂಗು ಇಲ್ಲ ಯಪ್ಪ ಕಾಡಿ ಬೇಡಿ ಕಾಲು ಹಿಡಿದು ಕೈ ಹಿಡಿದು ಕರ್ಕೊಂಡ್ಬಂದಿನಿ. ಹುಲಿ ಗರ್ಜನೆ ಆಗ್ತು, ನಮ್ಮ ಮನೆ ತನಕ ಕೇಳಿಸ್ತು. ಅದಕ್ಕೆ ಅದು ನಾನೇ ಅದು. ಅವ್ನು ಬೆಳಗ್ಗೆ ಬಾತ್ರೂಮ್ ಅಲ್ಲಿ ಮಾಡ್ತಿದ್ದ. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ಬಾತ್ರೂಮ್ ಅಲ್ಲಿ ಮಾಡಿದ್ರೆ ಎಕೋ ಆಗುತ್ತಲ್ಲ, ಅದಕ್ಕೆ ಜ್ವರ. ಇವ್ರ ಬಾತ್ರೂಮು ನಿಮ್ ರೂಮ್ ಹತ್ರ ಇರೋದು. ಹಂಗಂತ ಕಿಟಕಿ ಹಾಕಿದ್ದಾರೆ, ಓಪನ್ ಇಲ್ಲ. ಅಯ್ಯೋ ಏನೋ ಅನ್ಕೊಂಡು ನಮ್ಮ ಅಮ್ಮ ಮನೆಯಿಂದ ಹೊರಗೆ ಹಾಕಿದ್ರೆ. ಇಲ್ಲಿ ಯಾರಿವ್ರು? ಓಹೋ ಇಲ್ಲ ಐತೆ. ಯಾರಿದು? ಓಯ್ ಬಾಲನೇ ಇಲ್ವಲ್ಲ ಅದಕ್ಕೆ? ಬಾಲನೇ ಇಲ್ಲ. ಬಾಲ ಕಟ್ ಮಾಡ್ಸವ್ರಲ್ಲ, ನಿನ್ ಕಟ್ ಮಾಡಿದ್ರೆ ಲೋ ನೋಡೋ, ನಮ್ ರೂಮ್ ಇಷ್ಟು ದೊಡ್ಡದಿಲ್ಲ, ಒಂದಕ್ಕೇನೆ ಇಷ್ಟು ದೊಡ್ಡ ಜಾಗ. ಹುಚ್ಚ, ಅಲ್ಲಿ ಮೂಲೆಯಲ್ಲಿ ನೋಡು. ಎಲ್ಲಿ? ಅಲ್ಲಿ ಮೂಲೆಯಲ್ಲಿ. ಎಲ್ಲಿ ಮೂಲೆ? ಅಲ್ಲಿ ಮೂಲೆಯಲ್ಲಿ. ಓ ಎಲ್ಲೋ ಇದೆ, ಯಾವ್ದು ಇಲ್ಲ. ಅಲ್ಲೊಂದ್ ಎರಡು ಇದೆಯಾ? ಒಂದೆರಡಿಲ್ಲ, ಮೂರ್ನಾಲ್ಕು. ಸ್ವಲ್ಪ ಕಣ್ಣಿಗೆ ಏನು ಹಾಕಿದಿಲ್ಲ, ತೆಕ್ಕೋ ಅದನ್ನ. ಏನ್ ಮಾಡ್ತಿದ್ದೆ ತೋರ್ಸು ನೀನು. ನಾವ ಇನ್ನ ಸೆಲ್ಫ್ ವಿಡಿಯೋ. ನಿನ್ನೆ ಬಂಟಿದ್ ಬರ್ತಡೇ ಇತ್ತು. ನೆನ್ನೆ ಅಲ್ಲ ಕಣೆ, ಮೊನ್ನೆ. ಎಲ್ಲ ವಿಶ್ ಮಾಡ್ಬಿಡಿ. ಹಾ ಕಲ್ಪಿಸ್. ಬೇಬಿ ಬೇಬಿ ಜಾಕ್. ಅವ್ರ ಭಾಷೆಯಲ್ಲಿ ಏನೋ ಬೈದು ರಂಡಿ ಅಂದ್ರು. ಮೊದಲು ಸರಿಯಾಗಿ ಮಾತಾಡೋದ್ ಕಲಿ. ರಂಡು ಮಾ ಅಂದ್ರು. ಸಿಂಹ ನೋಡ್ಕೊಳ್ಳೋಣ ಕಣ ಬಾ. ಅದು ಪಕ್ಷಿನಲ್ಲಿ ಈ ಸಿಂಹ ಇರೋದು. ಇವಾಗ ಸಿಂಹ ಇದ್ರೆ ಸ್ವಲ್ಪ ಹಿಂಗ್ ನೋಡು, ಅದ್ಯಾಕೆ ಹಿಂಗ್ ನೋಡ್ತೀಯ? ಹಾ ಮಕಾವು. ಬಿಟ್ಟಿಸ್ತಾ ಇದೆ ಅದು. ಯಾವ್ದಾದ್ರು ರೋಗ ಬಂದಿರಪ್ಪ. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ಮಾಡ್ತಾರೆ, ಹಂಗೆ ರೆಕಾರ್ಡ್ ಮಾಡ್ತಾರೆ ಅಷ್ಟೇ. ಕೈನೂ ಓದ್ಕೊಬಿಡ್ತಲ್ಲ. ವ್ಲಾಗಿಂಗ್ ಹೆಂಗೋ ಮಾಡ್ತಾರೆ. 42 ಮಿನಿಟ್ಸ್ ಆಯ್ತು. 42 ಮಿನಿಟ್ಸು. ಹ್ಞೂ ನೋಡು, ಟೈಮ್ ಹೋಗೋದೇ ಗೊತ್ತಾಗಲ್ಲ. ನೇಚರ್ ಹತ್ರ ಬನ್ರಿ ಜನ, ಬನ್ರಿ ನೇಚರ್ ಹತ್ರ. ಏನ್ ಮಾಡ್ತಾ ಇದೀರಾ ನೀವು? ನನಗೆ ಗೊತ್ತಿದೆ ಅಂತ ಬೋರ್ಡ್ ಹಾಕಿಲ್ಲ ಅವರು. ಇದೇನೋ ಕಾಗೆ ನಮ್ಮ ಫ್ರೆಂಡ್ ಬಿಟ್ಟು ನಿಲ್ಲೋಡ ಕಾಗೆ. ಅಯ್ಯ ಏನೋ ಇದು, ಫಾರಿನ್ ಕಾಗೆನೇನೋ? ಪಕ್ಷಿ ಅಲ್ವಾ? ಅಯ್ಯ ಮಸ ಫಾರಿನ್ ಕಾಗೆ ಎಲ್ಲ ಹೋದಾ? ಅಲ್ಲೋಡು ಎಲ್ಲ ಅವ ಲಾಲು ಬೇಕು. ಓಯಪ್ಪ, ನಾನ್ ಯಾರೋ ಅನ್ಕೋಬಿಟ್ಟೆ. ಇದ್ಯಾಕೆ ಚಿರತೆ ಮಕ್ಕ ಹಿಂಗೈತೆ ಅನ್ಕೋಬಿಟ್ಟೆ ನಾನು. ಹಿಂಗೆ ನಾವಿಲ್ಲ ಅಷ್ಟೇ. ಹೋಗು, ರೆಡ್ಡು ಅವ್ರ ಅಪ್ಪ ಬರ್ತಾರ ಆಮೇಲೆ. ಟರಾದಿಯಾ ಇವನ್ ಟರಾಗ್ಬಿಟ್ಟ. ಓ ಇಲ್ಲಿದೆ ನೋಡೋ ನಮ್ ನವಿಲು. ಇದೇ ವೈಟ್ಗಿಂತ ಇದೆ ಸಕಾಲಾಗಿರೋದು. ನ್ಯಾಷನಲ್ ಬರ್ಡ್ ಆಫ್ ಅನಿಮಲ್. ನ್ಯಾಷನಲ್ ಬರ್ಡ್ ಆಫ್ ಇಂಡಿಯಾ. ನ್ಯಾಷನಲ್ ಬರ್ಡ್ ಆಫ್ ಅನಿಮಲ್ ಅಂತೆ ಗೈಸ್. ಬಂಟಿ ಅಲ್ಲ, ಬಂಟಿ ಇಲ್ಲೇ ಇದ್ನಲ್ಲೋ.
ಎಲ್ಲ ಇಲ್ಲಿ ನೋಡು. ಏನೋ ಲೋ ಪುಕ್ಕಕ್ಕಿಂತ ಕೂದಲೇ ಜಾಸ್ತಿ ಇದೆಯಲ್ಲೋ. ಬಂಟಿ ಮಜಾ ಕೊಟ್ಟಲ್ಲಿ. ಇಲ್ಲೇ ಎಲ್ಲಾರ ಚೆನ್ನಾಗಿತ್ತು, ಇಲ್ಲೇ ಎಲ್ಲಾರ ಸೆಟ್ಲ್ ಆಗ್ಬೋದಾಗಿತ್ತು. ಸುಮ್ಮನೆ ಓದು ಕರ್ಕೊಂಬಂದ್ರು ಕೆಲಸ ಮಾಡು. BCom ಅಂತೆ BBA ಅಂತೆ 10th ಫಸ್ಟ್ PUC. ಇಲ್ಲೇನಾಯ್ತು? ಯಾರು ಇದು? ಝೂ ಕೀಪರ್ ಏನೋ, ಅವ್ರನ್ನ ಬೋನಲ್ಲಿ ಕೊಡ್ರೆ ಅನ್ಕೊಂಡು. ಅನಿಮಲ್ ಕುಮಾರ, ಅನಿಮಲ್ ಕೀಪರ್ ಅಲ್ಲಿ ಅನಿಮಲ್ ಕುಮಾರ್ ಅಂತೆ. ಏನಿದೆ ಇಲ್ಲಿ? ಫಾಕ್ಸು, ಪಕ್ಕೆ ಜಂಗಲ್ ಕ್ಯಾಟ್ ಅಂತೆ. ಎಲ್ಲೈತೋ? ಅಮ್ಮ ನಾನು ಬೇಕು ಬೇಕು. ಓಹೋ ಲೋ ಅದ್ರ ಮಕ್ಕ ನೋಡಿ ಹೆಂಗೈತೆ, ಸೇಮ್ ನಿನ್ ಥರನೇ ಇದೆ. ಯಾವ್ದ್ರ ಮಕಾನ? ಇವನ್ ಮಕಾನ ಅಲ್ಲ ಇದ್ರ ಮಕ್ಕ. ನಿನ್ಗೆ ಹೇಳ್ತಾ ಇರೋದು. ಹೆಂಗಿದ್ಯೋ? ನಿನ್ ಥರನೇ ಐತೆ ನೋಡು. ಚೆನ್ನಾಗೈತಲ್ಲ ಅಲ್ಲಿ. ಅಲ್ಲಿ ನೋಡಲಿ, ಅದಕ್ಕೆ ಅದು ಅಲ್ಲಿ ಕೂತ್ಕೊಂಡಿರೋದು. ಏನೇನೋ ಮಾತಾಡ್ಬೇಡ ಬಾಪ. ನೈಸ್. ಬನ್ನಾರ್ಘಟ್ಟ ಪಕ್ಕಾನೇ ಇರೋ ಬಟರ್ಫ್ಲೈ ಪಾರ್ಕ್ ಬಂದಿದ್ದೀವಿ. ಬನ್ನರ್ಘಟ್ಟ ಒಳಗೆ ಇರೋ ಬಟರ್ಫ್ಲೈ ಪಾರ್ಕ್ ಬಂದಿದ್ದೀವಿ. ಬನ್ನಾರ್ಘಟ್ಟ ಆ ಕಡೆ ಇರೋದು ಪಾರ್ಕು, ಝೂ ಪಕ್ಕದಲ್ಲಿರೋದು ಇದು ಬಟರ್ಫ್ಲೈ. ನೋಡಿ 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 ಬಟರ್ಫ್ಲೈ. ಕಾಲೇಜಲ್ಲಿ ಇರೋದಲ್ಲ ಬಟರ್ಫ್ಲೈ, ಇಲ್ಲಿರೋ ಬಟರ್ಫ್ಲೈ. ಎಲ್ಲೋಯ್ತು? ಏನು ಫುಲ್ ಓಪನ್ ಅಲ್ಲಿ ಬಿಟ್ಬಿಟ್ಟಿರ್ತಾರ? ಏನು ಇಲ್ಲ, ಕ್ಲೋಸಿಂಗ್ ಎಲ್ಲ ಏನಿಲ್ಲ, ಅದಾಗದೇ ಬಂದಿರೋದು. ಅದಾಗದೇ ಬಂದಿರೋದಲ್ಲ ಇವರು ಪಾಪ. ಲೇ ಅಲ್ಲ ಗುರು, ನೋಡು ಓಪನ್ ಇದೆ, ಅದು ಬೇಕಾದ್ರೆ ಹಾರ್ಕೊಂಡು ಹೋಗ್ಬಿಡ್ಬೋದು ಆಚೆ, ಬಟ್ ಹೋಗಲ್ಲ ಅದು ಆಚೆ. ಈ ಥರ ನೋಡಿದ್ದೀರಾ ಎಲ್ಲಾರ? ನಾನೇನೋ ಕೇಜ್ ಫುಲ್ ಬಟರ್ಫ್ಲೈ. ನಾನು ಹಂಗೆ ಅನ್ಕೊಂಡೆ, ಫುಲ್ ಕ್ಲೋಸ್ ಮಾಡಿಬಿಟ್ಟಿರ್ತಾರೆ, ಬಟರ್ಫ್ಲೈ ಇರುತ್ತೆ ಅಂತ ಅನ್ಕೊಂಡೆ. ಇದು ಓಪನ್ ಆಗಿದೆ ಬಟರ್ಫ್ಲೈಸ್ಗಳಿದೆಲ್ಲ. ಇದು ಓಪನ್ ಆಗಿ ನೋಡು ಬಟರ್ಫ್ಲೈ. ನೀನು ನಿಂತ್ಕೋಚ ಬಂಟಿ. ನೋಡಿ ಪೀಸ್ಫುಲ್ ಆಗಿದೆ ಜಾಗ. ಫ್ಯಾಮಿಲಿ ಜೊತೆ, ಫ್ರೆಂಡ್ಸ್ ಜೊತೆ, ಮಕ್ಳನ್ನ ಕರ್ಕೊಂಡು ಬರ್ಬೋದಲ್ವೇನಾ? ಈಸಿ. ನಿನ್ನ ಮಕ್ಳನ್ನ ಕರ್ಕೊಂಡು ಬರ್ತೀಯಾ? 100%. ನನ್ನ ಮಕ್ಕಳು ಹುಟ್ಟಿದ್ರೆ ಇಲ್ಲೇ ಕರ್ಕೊಂಡು ಬರೋದು. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ, ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ. ಹುಟ್ಟತ್ತೆ ಅಂತ ಡೌಟ್ ಅಲ್ಲಿದ್ಯಾ? ನೋಡು ಬಟರ್ಫ್ಲೈ ಹಿಂಗಿರುತ್ತೆ ಹತ್ರದಿಂದ, ಹಿಂಗಿರುತ್ತೆ ಬಟರ್ಫ್ಲೈ. ಕಾಲೇಜ್ಗೆ ಹೋಗಿದ್ದೆ ಇವತ್ತು? ಇಲ್ಲ, ಎಕ್ಸಾಮ್ ಇತ್ತು, ಪ್ರಿಪ್ರೇಟರಿ ಇತ್ತು. ಲೇ ವೀಕೆಂಡ್ ಇವತ್ತೇ ಪ್ರಿಪ್ರೇಟರಿ ಇತ್ತು. ಪ್ರಿಪ್ರೇಟರಿ ಇವತ್ತಿಂದನಾ? ನಿಂದು? ನಂದೆಲ್ಲ ಮುಗ್ದೋಯ್ತು. ಪ್ರಿಪ್ರೇಟರಿ ನೀನು ಇದು ಈ ಥರ ಬಟರ್ಫ್ಲೈ ಥರನ ಏನ ನೀನು? ಯಾರು? ನೀನು ಏನು ಬಟರ್ಫ್ಲೈ ಥರ? ನಾನು ಫುಲ್ ಫ್ರೀ ಇವಾಗ. ಬಟರ್ಫ್ಲೈ ಥರ ಫ್ರೀನಾ ಅಂತ ಲೇ ಒಳಗಡೆ ಇರೋದು ಇದು ಸುಮ್ಮನೆ ಎಂಟ್ರೆನ್ಸು. ನೋಡಲ್ಲಿ ಒಳಗಡೆ ಕ್ಲೋಸ್ ಆಗಿರೋದು, ಅಲ್ಲಿರೋದು ಮೇನ್ ಬಟರ್ಫ್ಲೈ ಪಾರ್ಕು. ಕೇಜ್ ಒಳಗೆ ಬಟರ್ಫ್ಲೈ ಇರುತ್ತೆ, ನಮ್ಮ ಮೇಲೆ ಕುತ್ಕೊಳತ್ತೆ. ಕುತ್ಕೊಳಕ್ಕದೇನು ಗಿಣಿ ನೋಡು. ಇವನ್ ಮೇಲೆ ಅದು ಕುತ್ಕೊಳ್ಳೋ, ಅದು ರಿಜೆಕ್ಟ್ ಮಾಡ್ಬಿಡುತ್ತೆ. ಸ್ವಲ್ಪ ಡಿಪ್ರೆಷನ್ ಅಲ್ಲಿ ಇದೀನಿ, ಸೀರಿಯಸ್ ಆಗಿ ನಾನು ಡಿಪ್ರೆಷನ್ ಅಲ್ಲಿ ಇದೀನಿ. ಲೈಫಲ್ಲಿ ರಿಜೆಕ್ಟ್ ಹಾಕೊಂಡೆ. ಓ ಎಲ್ಲೋ ಮರೆಯಕ್ಕೆ ಆಗ್ತಿಲ್ಲ, ಈ ತರ ಇನ್ಸಿಡೆಂಟ್ಸ್ ಆಯ್ತಲ್ಲ ನನ್ನ ಜೀವನದಲ್ಲಿ ಅಂತ. ಅದ್ರಲ್ಲಿ ಸಾಯಲ್ಲ ಬಾ ನೀನು. ಗಿಡಕ್ಕೆ ನೇಣು ಹಾಕೋತದೆ. ಏನು ಮಾಡೋದು ಗೈಸ್, ಇಷ್ಟೇ ಜೀವನ. ಅಲ್ಲೇ ಬಟರ್ಫ್ಲೈ ಪಾರ್ಕ್ ಇರೋದು. ಹೋಗ ಮುಖ ತಿಕ್ಕ ಮುಚ್ಕೊಂಡು. ಆ ಮಗು ಯಾರೋ ತಿಕ್ಕಲ್ ನನ್ನ ಮಗ ಅನ್ಕೋತಾ ಇರುತ್ತೆ. ಡ್ರಿಂಕಿಂಗ್ ವಾಟರ್ ನೋಡಿ, ಪಾರ್ಕ್ ಎಲ್ಲ ಇದೆ. ಬೇಕಾದರೆ ಮಕ್ಕಳನ್ನ ಇಲ್ಲೂ ಆಟ ಆಡಿಸ್ಬೋದು, ಅಲ್ಲೂ ಆಟ ಆಡಿಸ್ಬೋದು. ಓ ಒಳ್ಳೆ ಹೆಂಗಿದೆ ನೋಡೋ, ಗ್ಲಾಸ್ ಬಿಲ್ಡಿಂಗ್ ಫುಲ್ಲು. ಬಂಟಿ ಇಲ್ಲೇ ನಿಂತ್ಕೊಂಡು ಮಾಡ್ತೀಯ ನೀನು? ಇಲ್ಲೇ ನಿಂತ್ಕೊಂಡು ಮಾಡ್ರ? ಒಳಗಡೆ ಹೋಗಿ ಬರೋಣ ಫಸ್ಟ್. ಸರಿ, ಹಿಂಗೆ ಮಾಡೋ, ಹಿಂಗೆ ಮಾಡೋ. ಲ್ಯಾಂಡ್ಸ್ಕೇಪು ಇಲ್ಲ ಹ್ಞೂ ಬಾ ಮತ್ತೆ. ಸೊ ಗೈಸ್ ನೋಡಿ, ಇಲ್ಲಿ ಎಂಟ್ರಿ ನೋಡಿ, ಎಂಟ್ರಿ ಆಗೋಣ. ತೋರಿಸ್ಬೇಕಾ ಗೈಸ್? ತೋರಿಸ್ಬೇಕಾ? ನೋಡ್ತೀರಾ? ನೋಡಿ ಗೈಸ್, ಸ್ವರ್ಗ. ಏನು ಕ್ರೇಜ್, ಫಸ್ಟ್ ಟೈಮ್ ಬರ್ತಾ ಇರೋದ ನಾನು. ಎಲ್ಲ ಕಡೆ ಬಟರ್ಫ್ಲೈಸ್. ಇವನು ಇಷ್ಟು ವೆರೈಟೀಸ್ ನೋಡು. ಹಾಂ, ಬನ್ನಾರ್ಘಟ್ಟ ಬಂದವರು ಬಟರ್ಫ್ಲೈ ಪಾರ್ಕ್ ಬನ್ನಿ, ಎಷ್ಟೊಂದು ವೆರೈಟಿ ಬಟರ್ಫ್ಲೈಸ್ ಇರುತ್ತೆ. ಅಲ್ಲ ಕಲರ್ ಆಗಿರುತ್ತೆ. ಅದು ಇದು ಏನೋ ಓನಾಗಿ ಮಾತಾಡು.
ಇದು ಬಟರ್ಫ್ಲೈ ಪಾರ್ಕ್, ಸೌತ್ ಇಂಡಿಯಾದಲ್ಲೇ ಲಾರ್ಜೆಸ್ಟ್ ಬಟರ್ಫ್ಲೈ ಪಾರ್ಕು. ಎಲ್ಲ ಕಲರ್ ಆಗಿ ಬಟರ್ಫ್ಲೈಗಳಿದೆ ಇಲ್ಲಿ. ಫುಲ್ಲು ನೆಮ್ಮದಿಯಾಗಿರ್ಬೋದು ಇಲ್ಲಿ ಬಂದ್ಬಿಟ್ರು ಅಂತ. ನೋಡಿ, ಇನ್ಫಾರ್ಮೇಷನ್ ಬೇಕು ಅಂದ್ರೆ ನೋಡಿ, ಸ್ಕ್ಯಾನ್ ಮಾಡಿದ್ರೆ ಎಲ್ಲ ಬಟರ್ಫ್ಲೈ ನಾಲೆಜ್ ಸಿಕ್ಬಿಡುತ್ತೆ ನಿಮಗೆ. ಗೈಸ್ ಬಟರ್ಫ್ಲೈ ಪಾರ್ಕ್ ಅಂತೂ ಕ್ರೇಜಿ ಆಗಿದೆ ನೋಡಿ. ನಾವಂತೂ ಕಂಗಾಲಾಗ್ಬಿಟ್ಟಿದ್ದೀನಿ. ಏನಂಚ ಬಂಟಿ? ಕಾಲೇಜ್ಗಿನ್ನ ಮಸ್ತ್ ಬಟರ್ಫ್ಲೈ ಇತ್ತು. ಇದೆಲ್ಲ ನೋಡಿ ಗೈಸ್, ರೋಸ್ ಥರ ಮಾಡಿ ಮೇಲ್ಗಡೆ ಫುಡ್ ಇಕ್ಕಿರ್ತಾರೆ. ಆ ಬಟರ್ಫ್ಲೈಸ್ಗಳು ಬಂದು ಆ ಫುಡ್ ಮೇಲೆ ನಿಂತ್ಕೊಂಡು ಊಟ ಮಾಡ್ಕೊಳ್ಳುತ್ತೆ. ಅದೇನಂತಾರೆ ಅದ್ರದ್ದು ಲಿಕ್ವಿಡ್ನ ಹೇಳ್ಕೊಳ್ಳುತ್ತೆ ನೋಡಿ. ಬಟರ್ಫ್ಲೈ ಡೀಟೇಲ್ಸು ಇಲ್ಲೇ ಇರುತ್ತೆ, ಬಟರ್ಫ್ಲೈಸು ಇರುತ್ತೆ ನೋಡಿ. ಬಟರ್ಫ್ಲೈಸ್ಗೋಸ್ಕರ ಫ್ರೂಟ್ಸ್ ಎಲ್ಲ ಇಕ್ಕಿರ್ತಾರೆ, ಅದು ತಿಂತಾ ಇದೆ ನೋಡಿ. ಫುಲ್ಲು ಎಷ್ಟು ನ್ಯಾಚುರಲ್ ಆಗಿರುತ್ತೋ ಅಷ್ಟು ನ್ಯಾಚುರಲ್ ಆಗಿ ಮಾಡಿದ್ದಾರೆ. ಈ ಕಡೆ ಬಂದರೆ ಫುಲ್ಲು ಫಿಶ್ಶು ಪಾಂಡ್ ಥರ ಎಲ್ಲ ಮಾಡಿದ್ದಾರೆ. ಮ್ಯಾನ್ ಮೇಡ್ ವಾಟರ್ ಫಾಲ್ ಆದರೂ ನ್ಯಾಚುರಲ್ ಆಗಿದೆ. ಎಲ್ಲ ಕಡೆ ಫುಲ್ಲು ಬಟರ್ಫ್ಲೈಸ್ ಇದೆ. ಈ ಮರ ನೋಡಿ ಗಾಯ್ಸ್ ಏನು ಚೆನ್ನಾಗಿದೆ. ಫುಲ್ಲು ಬ್ರಿಡ್ಜು ನೋಡಿ, ಎಲ್ಲ ಹತ್ತತ್ರನೇ ಬರುತ್ತೆ ಬಟರ್ಫ್ಲೈಸು ನೋಡಿ. ಯಾವುದೇ ಕಾರಣಕ್ಕೂ ಯಾವ ಬಟರ್ಫ್ಲೈಗೂ ಹಾನಿ ಮಾಡಬಾರ್ದು, ಮುಟ್ಬಾರ್ದು ಯಾವುದೋ ಬಟರ್ಫ್ಲೈನ ದೂರದಿಂದನೇ. ಹಾಂ, ಅದೇ ಬಂದು ಕುತ್ಕೊಂಡ್ರೆ ನಿನ್ನ ಅದೃಷ್ಟ ಚೆನ್ನಾಗಿದೆ ಅಂತ ನೋಡಿ. ಎಲ್ಲ ಕಡೆ ಈ ಥರ ಫ್ರೂಟ್ಸ್ ಕಟ್ ಮಾಡಿ ಇಕ್ಕಿರ್ತಾರೆ, ಬಟರ್ಫ್ಲೈ ಬರಲಿ ಅಂತ. ಅದೇನದು? ಏನು ಅದೇ ರೋಸ್ ಥರ ಮಾಡಿಬಿಟ್ಟು ಅದ್ರ ಮೇಲೂ ಫುಡ್ ಇಕ್ಕಿರ್ತಾರೆ. ಫುಡ್ಡೇ ಅದನ್ನು ಅಲ್ಲಿಗೆ ಬಂದು ಸಕ್ ಮಾಡಿರುತ್ತೆ ನೋಡಿ ಗಾಯ್ಸ್. ಇಲ್ಲಿ ಏನ ಜೇನುತುಪ್ಪನಾ? ಸಕ್ಕತ್ತಾಗಿದೆ ಗೈಸ್, ಪೀಸ್ ಆಗಿದೆ. ಬಟರ್ಫ್ಲೈಸೆಲ್ಲ ಹತ್ತತ್ರಗೆ ಬರ್ತಿದೆ ನೋಡಿ, ಎಲ್ಲ ಹತ್ತತ್ರನೇ ಬರುತ್ತೆ ಬಟರ್ಫ್ಲೈಸು. ಸಕ್ಕತ್ತಾಗಿದೆ. ಬೌಂಡ್ರಿ ಹಾಕ್ಬಿಟ್ಟಿರ್ತಾರೆ, ಎಲ್ಲ ದಾಟ್ ಹೋಗಂಗೆ ಇಲ್ಲ. ಫುಲ್ಲು ಬಟರ್ಫ್ಲೈಸ್ ಇರುತ್ತೆ. ಹಾಂ ಅಷ್ಟೇ ಔಟ್. ಇವಾಗ ನೆಕ್ಸ್ಟ್ ಎಲ್ಲಿಗೋ ಸಫಾರಿ ಇನ್ನು ಬೊನ್ನಾರ್ಘಟ್ಟ ಸಫಾರಿ, ಜುರಾಸಿಕ್ ವರ್ಲ್ಡ್ಗೆ ಎಂಟ್ರಿ ಆದಂಗೆ ಇರುತ್ತೆ. ಗೇಟ್ ಓಪನ್ ಕ್ಲೋಸ್ ಥರ ಲೋ ಬರುತ್ತೆ ನೋಡು. ಇವಾಗ ನೀನು ಹೇಳ್ದಲ್ಲ ಅಲ್ಲಿ ಸಿಂಹ ನಾನು ಅಂತ ಬೋನಲ್ಲಿ, ನಾನು ಸಫಾರಿಲಿ ಓಪನಲ್ಲಿ ಇರ್ತೀನಿ. ಓಪನ್ ಅಲ್ಲಿ ಇದಿರುತ್ತೆ, ಆನೆ ಲದ್ದಿ. ಹೌದಾ? ತಿನ್ಕೊಬಿಡು. ಹೋಗ್ತಾ ಇರೋದು ನನ್ನ ಬಿಡಕ್ಕೆ ಹೋಗ್ತಾ ಇರೋದು. ಇವನ್ನ ಮನೆಗೆ ಬಿಡಕ್ಕೆ ಹೋಗ್ತಾ ಇರೋದು ಗೈಸ್. ಸಣ್ಣ ಪಾರ್ಟಿ ಅನಿಸುತ್ತಿದೆ ಯಾಕೋ ಎಂದು. ನೋಡಿ ಗೈಸ್, ಅಲ್ಲಿ ವಾಶ್ರೂಮ್ಗಳೆಲ್ಲ ನೀಟಾಗಿ ಹೈಜೀನಾಗೆ ಇರುತ್ತೆ. ಎಲ್ಲ ವಾಶ್ರೂಮಲ್ಲೇ ಯೂಸ್ ಮಾಡಬೇಕು ಎಲ್ಲರೂ. ಅಲ್ಲಿ ಇಲ್ಲಿ ಪಿಲ್ಲರ್ಗಳು, ಕಾಂಪೌಂಡ್ಗಳು, ಗಿಂಪೌಂಡ್ ಎಲ್ಲ ಬೇಡ. ಎಲ್ಲ ಕಡೆ ವಾಶ್ರೂಮ್ ಇರುತ್ತೆ. ವಾಶ್ರೂಮ್ ಯೂಸ್ ಮಾಡಿ, ಎಲ್ಲ ಹೈಜೀನ್ ಆಗಿರುತ್ತೆ ಗೈಸ್. ಇವತ್ತು ವೀಕೆಂಡು ಜನ ಭಾರಿಯಾಗಿ ಬಂದಿದ್ದಾರೆ. ವೀಕ್ಲಿ ಡೇಸಲ್ಲಿ ಬನ್ನಿ ಗೈಸ್, ನೀವು ರಜಾ ಹಾಕ್ಕೊಂಡು ಬನ್ನಿ, ಮಜಾ ಮಾಡಿ. ವೀಕೆಂಡ್ ಬಂದರೆ ಜನ ಇರ್ತಾರೆ. ಸಫಾರಿಗೆಲ್ಲ ಬೇಜಾನ್ ಜನ ಇದ್ದಾರೆ, ನಾವು ನೋಡಿದ್ವಿ. ಸಫಾರಿಗೆ ಎಷ್ಟು ಜನ ಇದ್ರು, ಆ ಲೈನ್ ಖಾಲಿ ಆಗೋಷ್ಟಕ್ಕೆ ಅರ್ಧ ದಿನ ಆಗೋಗ್ಬಿಡುತ್ತೆ. ಎಲ್ಲಿ ಬಾ ಅಂದ್ರು? ಸಫಾರಿ ಹತ್ರ ಹೋಗ್ಬೇಕಂತ, ಅಲ್ಲೇ ಗೇಟ್ ಹತ್ರ. ಗಾಯ್ಸ್, ಸಫಾರಿ ಎಷ್ಟು ಚೆನ್ನಾಗಿದೆ ಅಂದರೆ ಝೂಗಷ್ಟು ರಶ್ ಇಲ್ಲ, ಸಫಾರಿಗಷ್ಟು ರಶ್ ಇದ್ದಾರೆ. ಲೋ ಬಟರ್ಫ್ಲೈ ಪಾರ್ಕಿಗೆ ಹೋಗಿ ಬಂದ್ವಿ, ಹೆಂಗ್ ಫೀಲ್ ಆಗ್ತಿದ್ಯೋ ನೋಡಲ್ಲಿ ಲೇ ಬಟರ್ಫ್ಲೈ. ಗೈಸ್ ನೋಡಿ ಗೈಸ್, ಪ್ಲಾಸ್ಟಿಕ್ಕಿಂದ ಎಷ್ಟು ಹಾರ್ಮ್ ಆಗುತ್ತೆ ಅಂತ. ಪ್ಲಾಸ್ಟಿಕ್ನ ಕಮ್ಮಿ ಯೂಸ್ ಮಾಡಿ ಗೈಸ್. ನೋಡಿ ಗೈಸ್, ಸಫಾರಿಗೆ ಜನ ನೋಡಿ ಗೈಸ್. 1 ಗಂಟೆ ಆಯಿತು, ಸಫಾರಿ ಟೈಮ್ ಆಯಿತು. ಪಟ್ ಅಂತ ಇವಾಗ ಹೋಗಿ ಗಾಡಿಗೆ ಹತ್ಕೊಳ್ಳೋದು. ಹ್ಞೂ, ಎಗ್ರು ಸೋದಿತಾರೆ. ಇದೇ ಬೋತಿನ ಓದೋದು ತೋರಿಸಿದ್ರೆ ಎಲ್ಲೋ ಇರ್ತದೆ. ಲೋ ಒಂದೆರಡು ದಿನ ನೀನು ಹಿಂಗೆ ಝೂಗ್ ಬರ್ತಾ ಇದ್ರೆ ಆ ಬೋನ್ ಖಾಲಿ ಇತ್ತಲ್ಲ, ಅಲ್ಲಿಗೆ ಹಾಕೋಬಿಡ್ತಾರೆ ನಿನ್ನ. ಒಳ್ಳೆ ಎಂಟರ್ಟೈನ್ಮೆಂಟ್ ಕೊಡ್ತೀಯಾ. ಏನಂತೀರಾ ಗೈಸ್? ಗೈಸ್, ಬನ್ನೇರ್ಘಟ್ಟ ಸಫಾರಿ ಶುರುವಾಗಿದೆ. ನಮ್ಮ ಜೊತೆ ವಾಣಿ ಅಕ್ಕ ಅವರೇ, ಅದ್ರ ಜೊತೆ ಅಥರ್ವ. ಹಾಯ್. ಅಥರ್ವ ಇದ್ದಾರೆ, ಮತ್ತೆ ಮೋನು ಸುಹಾಸ್ ಅವರು ಇದ್ದಾರೆ. ನಮ್ಮ ಆಲ್ ದ ವೇ ಫ್ರಮ್ ಇಟಲಿ.
ಬನ್ನರ್ಘಟ್ಟಕ್ಕೆ ಬಂದಿದ್ದಾರೆ. ಮಾಡು ಬೇಗ 3, 2, 1. ಹೌದು ಗೈಸ್, ಖಂಡಿತ ನೀವು ಪ್ರಾಣಿಗಳನ್ನ ಅಡಾಪ್ಟ್ ಮಾಡ್ಕೋಬೋದು. ಬೇಕಿದ್ರೆ ಒಂದಿನದಿಂದ ಹಿಡಿದು ಲೈಫ್ ಟೈಮ್ ಬೇಕಾದ್ರೆ ಅಡಾಪ್ಟ್ ಮಾಡ್ಕೋಬೋದು. ಇದ್ರ ಡೀಟೇಲ್ಸ್ ಬೇಕಂದ್ರೆ ವೆಬ್ಸೈಟ್ಗೆ ಹೋಗಿ ಅಡಾಪ್ಟ್ ಅಂತ ಆಪ್ಷನ್ ಇರುತ್ತೆ, ಲಿಂಕ್ ಕ್ಲಿಕ್ ಮಾಡಿ ಎಲ್ಲ ಡೀಟೇಲ್ಸ್ ಸಿಗುತ್ತೆ. ಅಡಾಪ್ಟ್ ಮಾಡಿ ವೀಕೆಂಡ್ಸ್ ಬನ್ನಿ, ಎಂಜಾಯ್ ಮಾಡಿ. ಗೈಸ್ ಬನ್ನರ್ಘಟ್ಟ ಬಟರ್ಫ್ಲೈ ಪಾರ್ಕು ಹೆಂಗಿದೆ ಅಂದರೆ ಒಳಗೆ ನೋಡಬೇಕು, ನೀವು ಕಂಗಾಲಾಗ್ಬಿಡ್ತೀರಾ. ಎಲ್ಲ ಇಡೀ ಸೌತ್ ಇಂಡಿಯಾದಲ್ಲಿ ಬಿಗ್ಗೆಸ್ಟ್ ಬಟರ್ಫ್ಲೈ ಪಾರ್ಕ್ ಇದು. ನೋಡಿ, ಒಂದೊಂದು ಬಟರ್ಫ್ಲೈ ಇಲ್ಲಿ ಸ್ಕ್ಯಾನ್ ಮಾಡಿದ್ರೆ ನಿಮಗೆ ಅದ್ರ ಡೀಟೇಲ್ಸ್ ಎಲ್ಲ ಸಿಗುತ್ತೆ. ಮಸ್ತಾಗಿದೆ ನೋಡ್ರಿ, ಆಚೆಯಿಂದನೇ ಇದೆ, ಒಳಗೆ ನೋಡ್ರಿ. ಬನ್ನರ್ಘಟ್ಟ ಬಯೋಲಾಜಿಕಲ್ ಪಾರ್ಕ್ಗೆ ನೀವು ಬನ್ನಿ ಗೈಸ್. ವೀಕೆಂಡಲ್ಲಿ ಮಜಾ ಮಾಡಿ. ವೀಕ್ ಡೇಸಲ್ಲೆಲ್ಲ ಆ ಟ್ರಾಫಿಕಲ್ಲಿ ಸಿಟಿ ಮಧ್ಯೆ ಇರೋದಕ್ಕಿಂತ ಒಂದಿನ ಈ ಕಡೆ ಬಂದರೆ ಬನ್ನರ್ಘಟ್ಟದಲ್ಲಿ ಫ್ರೆಂಡ್ಸು ಫ್ಯಾಮಿಲಿ ಮಕ್ಕಳು ಜೊತೆ ಬಂದರೆ ಒಂದಿನ ಫುಲ್ಲಾಗಿ ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು.